ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಾಗರಾಜ್. ವೀಕ್ಷಕರೇ, ಕಳೆದ ಒಂದೂವರೆ ವರ್ಷದಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಪಾಲಿಗೆ ಒಂದು ಬಿಗ್ ಡೇ ಆಗಲಿದೆ ಅಂತ ಅಂದ್ರೂ ತಪ್ಪಾಗಲ್ಲ. ಯಾಕೆ ಅಂತ ಅಂದ್ರೆ 59ನೇ CCH ಕೋರ್ಟ್ ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಈ ಹಿಂದೆ ಸಲ್ಲಿಸಿದ ಮಾಫಿಯಾ ಸಾಕ್ಷ್ಯ ಅರ್ಜಿ ಸಂಬಂಧವಾಗಿ ಈ ಹಿಂದಿನ ವಿಚಾರಣೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದು, ಇದೀಗ ಮತ್ತೆ ಇವತ್ತು ಆರೋಪಿಗಳ ಪರ ವಕೀಲರು ಪ್ರತಿವಾದವನ್ನ ಮಾಡುವಂತಹ ಸಾಧ್ಯತೆ ಇದೀಗ ಕಂಡು ಬಂದಿರುವಂತದ್ದು. ಇನ್ನು ಈ ಪ್ರಕರಣದಲ್ಲಿ ಪ್ರದೋಷ್ನ ಮಾಫಿಯಾ ಸಾಕ್ಷಿ ಅಂತ ಕೋರ್ಟ್ ನಿರ್ಧಾರ ಮಾಡುತ್ತಾ ಅನ್ನುವಂತಹ ಕುತೂಹಲ ಸದ್ಯ ಇದೀಗ ಉಳಿದಿರುವಂತದ್ದು. ಇನ್ನು ಮಾಫಿಯಾ ಸಾಕ್ಷಿ ಕೋರಿ ಅರ್ಜಿ ಹಾಕಿದಂತಹ ಪ್ರದೋಷ್ ಅರ್ಜಿ ಸಂಬಂಧ ವಿಚಾರಣೆ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ವಾದವನ್ನ ಮಂಡಿಸಿ ಇದೀಗ ಪ್ರದೋಷ್ನ ಮಾಫಿಯಾ ಸಾಕ್ಷಿ ಆಗಿಸಲು ಒಪ್ಪಿಗೆ ನೀಡಿರುವಂತಹ ACP ಅವರು ಇಂದಿನ ವಿಚಾರಣೆಯಲ್ಲಿ ಖಡಕ್ ವಾದವನ್ನ ಮಂಡಿಸಿದ್ರು. ಇನ್ನು ಷರತ್ತುಬದ್ಧವಾಗಿ ಮಾಫಿಯಾ ಸಾಕ್ಷಿ ಮಾಡಲು ಅಭಿಪ್ರಾಯ ಬಂದಿದ್ದು, ಇದು ಬೇರೆ ಆರೋಪಿಗಳ ಪರ ವಕೀಲರು ವಾದವನ್ನ ಮಾಡುವಂತಹ ಸಾಧ್ಯತೆ ಇದು ಕಂಡು ಬರ್ತಾ ಇರುವಂತದ್ದು. ಇನ್ನು ಮಾಫಿಯಾ ಸಾಕ್ಷಿ ಆಯ್ಕೆಯ ಬಗ್ಗೆ ಮತ್ತೆ ದರ್ಶನ್ ಪರ ವಕೀಲರಿಂದ ವಾದ ಇಲ್ಲೊಂದ್ ಕಡೆ ವಾದನ ಮಾಡುವಂತಹ ಸಾಧ್ಯತೆ ಕೂಡ ಇದೀಗ ಕಂಡು ಬರ್ತಾ ಇದೆ. ಇನ್ನು ಮಾಫಿಯಾ ಸಾಕ್ಷಿಗೆ ಪ್ರತಿವಾದ ಮಾಡಲಿರುವಂತಹ ಉಳಿದ ಆರೋಪಿಗಳ ಪರ ವಕೀಲರು ಇಂದು ಪ್ರದೋಷ್ ಅವರ ಅರ್ಜಿ ವಿರೋಧಿಸಿ ವಾದಿಸಬಹುದಾದಂತಹ ಸಾಧ್ಯತೆಗಳು ಸಹ ಇದೀಗ ಕಂಡು ಬರ್ತಾ ಇರುವಂತದ್ದು. ಇನ್ನು ಬಳಿಕ ಮಾಫಿಯಾ ಸಾಕ್ಷಿಯನ್ನ ಪರಿಗಣನೆಯ ವಿಚಾರಣೆ ವಿವರವಾಗಿ ಅಂದ್ರೆ ಇನ್ನು ಈ ವಿಚಾರಣೆಯ ವಿಚಾರವಾಗಿ ಏನ್ ನಡೀತಾ ಇದೆಯಲ್ಲ, ಈ ಕೋರ್ಟ್ ಮಾಫಿಯಾ ಸಾಕ್ಷಿಯನ್ನ ಪರಿಗಣಿಸಿದ್ರೆ ಅದರಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗುವುದು ಪಕ್ಕಾ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆ ಇದು ಅಂದ್ರೆ ಇವತ್ತು ನಡೀತಾ ಇರುವಂತಹ ವಿಚಾರಣೆಯಲ್ಲಿ ಇಲ್ಲೊಂದ್ ಕಡೆ ದರ್ಶನ್ಗೆ ಒಂದು ಬಿಗ್ ಡೇ ಆಗುತ್ತೆ ಅನ್ನೋದಂತೂ ಬಹಳ ಖಂಡಿತವಾದಂತಹ ವಿಚಾರ. ಒಟ್ಟಾರೆ ಕಾದ್ ನೋಡ್ಬೇಕಾಗಿದೆ, ಇವತ್ತು ದರ್ಶನ್ಗೆ ಬಿಗ್ ಡೇ ಆಗುತ್ತಾ ಅಥವಾ ಸಂಕಷ್ಟದ ಡೇ ಆಗುತ್ತಾ ಅನ್ನೋದನ್ನ. ಎಲ್ಲೊಂದ್ ಕಡೆ ಏನು ಮಾಫಿಯಾ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಿದ ಪ್ರದೋಷ್ ಅವರ ಅರ್ಜಿಯ ಮಾಹಿತಿಗಳು ಈಗ ರಿವೀಲ್ ಆಗ್ತಾ ಇರುವಂತದ್ದು ಎಲ್ಲರಿಗೂ ಸಹ ಎಲ್ಲೊಂದ್ ಕಡೆ ಶಾಕ್ ನ ಕೊಡ್ತಾ ಇದೆ. ಮಾಫಿಯಾ ಸಾಕ್ಷಿ ಆಗ್ತೀನಿ ಅಂತ ಪ್ರದೋಷ್ ಮುಂದೆ ಬಂದ ನಂತರ ಕೇಸ್ಗೆ ಅನಿರೀಕ್ಷಿತವಾದಂತಹ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಮಾಫಿಯಾ ಸಾಕ್ಷಿಯಲ್ಲಿ ಅರ್ಜಿ ಅಂದ್ರೆ ಈ ಅರ್ಜಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಈ ಅರ್ಜಿಯಲ್ಲಿರುವಂತಹ ಎಲ್ಲ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನೇನಿದೆ ಅಂತ ರಿವೀಲ್ ಮಾಡೋದಾದ್ರೆ, ತನಗೆ ಈ ಕೊಲೆ ಪ್ರಕರಣದ ಸಂಪೂರ್ಣ ಘಟನೆ ಮತ್ತು ಭಾಗಿಯಾದವರ ಬಗ್ಗೆ ಮಾಹಿತಿ ಇದೆ ಅಂತ ಇದೀಗ ಪ್ರದೋಷ್ ಅರ್ಜಿಯಲ್ಲಿ ಸ್ಪಷ್ಟವನ್ನ ಪಡಿಸಿರುವಂತದ್ದು. ತನ್ನ ಹೇಳಿಕೆಯೂ ಸಹ ಪ್ರಾಸಿಕ್ಯೂಷನ್ಗೆ ಸಹಾಯವಾಗಲಿದೆ, ಮಾಫಿಯಾ ಸಾಕ್ಷಿಗೆ ಪರಿಗಣಿಸಿ ಅಂತ ಇದೀಗ ಪ್ರದೋಷ್ ಮನವಿಯನ್ನು ಸಹ ಮಾಡ್ಕೊಂಡಿರುವಂತದ್ದು. ಇನ್ನು ತನಗೆ ಸಹಕರಿಸಿದ್ರೆ ಈ ವಿಚಾರವನ್ನ ಯಾರು ಹೇಳಿದ್ರು ಅನ್ನೋದು ನಿಮ್ಗೆ ಶಾಕ್ ಆಗುತ್ತೆ. ಏನಂತ ಅಂತಂದ್ರೆ, ತನಗೆ ಸಹಕರಿಸದಿದ್ರೆ ಗನ್ ಇಂದ ಶೂಟ್ ಮಾಡ್ಕೊಂಡು ಸಾಯೋದಾಗಿ ದರ್ಶನ್ ಹೇಳಿದ್ರು ಅನ್ನುವಂತಹ ಮಾತನ್ನ ಇದೀಗ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇನ್ನು ಪ್ರದೋಷ್ಗೆ ಸಹಾಯ ಮಾಡಿದ್ರೆ ಲೈಕ್ ಅದೇನಾಗುತ್ತೆ ಅಂತ ಅಂದ್ರೆ, ಯಾವ್ದೋ ಒಂದು ಘಟನೆ ನಡೆದಾಗ ಯಾರೋ ಒಬ್ರು ಬೆದರಿಕೆ ಆಗ್ತಾರೆ, ಯಾರೋ ಒಬ್ರು ಸಹಾಯ ಕೇಳ್ತಾರೆ. ಆದ್ರೆ ಇಲ್ಲಿ ನಡೆದಿರುವಂತಹ ಘಟನೆ ಏನಂತ ನೋಡೋದಾದ್ರೆ, ಪ್ರದೋಷ್ ಬಂದು ಸಹಾಯ ಕೇಳ್ತಾರೆ. ನೀನೇನ ಸಹಾಯ ಮಾಡದೆ ಹೋದ್ರೆ ಗನ್ ಇಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಇದೀಗ ಅರ್ಜಿಯಲ್ಲಿ ಹೇಳಲಾಗ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ದರ್ಶನ್ಗೆ ಸಹಾಯ ಮಾಡಿದ್ದೇನೆ ಅಂತ ಇದೀಗ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ರೇಣುಕಾ ಸ್ವಾಮಿ ಮೇಲೆ ಅಲ್ಲೇ ಮಾಡಿದಂತಹ ಘಟನಾ ಸ್ಥಳದಲ್ಲಿದ್ದ ರೇಣುಕಾ ಸ್ವಾಮಿ ಮೇಲಿನ ಅಲ್ಲೆಯನ್ನ ತಡೆಯೋದಕ್ಕೂ ಸಹ ತುಂಬಾ ಪ್ರಯತ್ನ ಪಟ್ಟಿದ್ದೆ. ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದ ತಾನು ಅಸಹಾಯಕನಾಗಿದ್ದೇನೆ ಅಂತ ಇದೀಗ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇಷ್ಟೇ ಅಲ್ಲದೆ ಬೇರೆ ಬೇರೆ ವಿಚಾರವನ್ನು ಸಹ ಇದೀಗ ಪ್ರದೋಷ್ ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ಅವರೇ ಅವ್ರ ಎದೆ ಮೇಲೆ ಕಾಲಿಟ್ಟು ಒದ್ರು, ತುಳಿದ್ರು, ಇನ್ನು ಸಿಗರೇಟ್ ಇಂದ ಸುಟ್ರು, ಈ ರೀತಿ ಎಲ್ಲ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪವಿತ್ರ ಗೌಡಗೆ ಚಪ್ಪಲಿಯಿಂದ ಹೊಡೆಯೋಕೆ ಹೇಳಿದ್ದು ಸಹ ದರ್ಶನ್ ಅಂತ ಇದೀಗ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ವಿಚಾರಣೆಯಲ್ಲಿ ಈ ಎಲ್ಲಾ ಪ್ರಕರಣಗಳಾಗಿರ್ಬೋದು, ಈ ಎಲ್ಲಾ ವಿಚಾರಗಳಾಗಿರ್ಬೋದು, ಎಲ್ಲವೂ ಸಹ ವಿಚಾರಣೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಇವೆಲ್ಲವೂ ಸಹ ಎಷ್ಟು
ಸತ್ಯ ಅಸತ್ಯತೆಯನ್ನ ಒಳಗೊಂಡಿದೆ ಅನ್ನೋದನ್ನ ಇವತ್ತಿನ ವಿಚಾರಣೆಯಲ್ಲಿ ಬಯಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ದಿನ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರಿಗೆ ಬೇಗ್ದೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ವಿಚಾರಣೆ ಇವತ್ತು ನಡೀತಾ ಇರೋದ್ರಿಂದ ಏನೆಲ್ಲ ಹೇಳಿಕೆಗಳು ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಮಾತ್ರ ಕಾಣಬೇಕಿದೆ. ಇದಾಗಿತ್ತು ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ಬೇಗ ನಮ್ಮದು.